ನಮ್ಮ ಸಿನಿಮಾ ಪೀಟರ್ ನಿಮ್ಮ ಮೈಸೂರು ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗಿದೆ. ಒಂದು ಒಳ್ಳೆ ನಮ್ಮ ಸಿನಿಮಾ ಪೀಟರ್ DRC ಸಿನಿಮಾದಲ್ಲಿ ಬಿಡುಗಡೆ ಆಗಿದೆ. ಸೊ ಒಂದು ಒಳ್ಳೆ ಸಿನಿಮಾ, ದಯವಿಟ್ಟು ನೀವೆಲ್ಲ ಬಂದು ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ತುಂಬಾ ಇಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾನ ಕನ್ನಡ ಇಂಡಸ್ಟ್ರಿಗೆ ಡೆಲಿವರ್ ಮಾಡಬೇಕು ಅಂತ ಮಾಡಿರುವಂತ ಸಿನಿಮಾ. ಸೊ ಇಡೀ ತಂಡ ಕಡೆಯಿಂದ ನಾನು ಕೇಳ್ಕೊಳ್ಳೋದಿಷ್ಟೇ, ಏಪ್ರಿಲ್ 10ರಿಂದ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಪೀಟರ್. ಪ್ಲೀಸ್ ನೋಡಿ. ಯಾಕಂದ್ರೆ ಸರ್, ಮೈಸೂರು ಜನರು ತುಂಬಾ ಇಷ್ಟಪಟ್ಟು ಮೂವಿ ನೋಡ್ತಾರೆ ಅಂಡ್ ಒಳ್ಳೆ ಮೂವಿನ ಬೆಳೆಸ್ತಾರೆ, ಉಳಿಸ್ತಾರೆ. ಆ ನಂಬಿಕೆಯಿಂದ ನಾವು ಮೂವಿನ ಮೈಸೂರಲ್ಲಿ ಪ್ರೀಮಿಯರ್ ಮಾಡಿದ್ವಿ. ಮಂಡ್ಯ, ಮೈಸೂರು, ಚನ್ನಪಟ್ಟಣ, ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ 50+ ಥಿಯೇಟರ್ಸ್ ಸರ್. ಐ ಥಿಂಕ್ ಆಲ್ಮೋಸ್ಟ್ ಮೋರ್ ದನ್ 100 ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಗಿದೆ. ನಾವೊಬ್ಬ ನಟಿಗೆ ಯಾವ್ದೇ ಪಾತ್ರ ಕೊಟ್ರು ಅದಕ್ಕೆ ನಾವು ನ್ಯಾಯ ಒದಗಿಸ್ಬೇಕು ಸರ್. ತುಂಬಾ ಖುಷಿ ಇದೆ ಸರ್, ಯಾಕಂದ್ರೆ ಎಲ್ರು ಬಂದು ರಾಧಾ ನನಗೆ ತುಂಬಾ ಕನೆಕ್ಟ್ ಆಗ್ತಿದ್ರೆ, ಇಷ್ಟ, ನಿಮ್ಮ ಹತ್ರ ಫೋಟೋ ತೆಗೆಸ್ಕೋಬೇಕು ಅಂದಾಗ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಐ ಥಿಂಕ್ ಒಂದು ಜಸ್ಟಿಸ್ ಕೊಟ್ಟಿದ್ದೀನಿ ಆ ರಾಧಾ ರೋಲ್ಗೆ. ಅದೊಂದು ತುಂಬಾ ಖುಷಿ ತಂದ್ಕೊಟ್ಟಿದೆ ನಮ್ಗೆ. ಸ್ಪಾಯ್ಲರ್ ಸರ್. ಕತೆ ನೀವು ಥಿಯೇಟರ್ಗೆ ಬಂದ್ರೇನೆ ಅದು ಎಕ್ಸ್ಪೀರಿಯನ್ಸ್ ಮಾಡಕ್ ಸಾಧ್ಯ. ಭಾಗಮಂಡ್ಲ ನಿಮ್ಗೆ ಗೊತ್ತು, ನಿಮ್ ಹತ್ರ ಇಲ್ಲಿ ಮಡಿಕೇರಿ. ಸೊ ಅಲ್ಲಿ ಶೂಟ್ ಮಾಡಿದಂತ ಚಲನಚಿತ್ರ ಇದು. ಇಟ್ಸ್ ತುಂಬಾ ಜನ ಸಸ್ಪೆನ್ಸ್, ಥ್ರಿಲ್ಲರ್, ಹಾರರ್ ಅಂತ ಇದಾರೆ. ಅದ್ ನೀವು ಥಿಯೇಟರ್ಗೆ ಬಂದು ನೋಡ್ಬೇಕು. ಬಟ್ ಬಂದ್ರೆ ನಿಮ್ಗೆ ಒಂದು ಫೀಲ್ ಗುಡ್ ಮೂವಿ. ಹೊರಗಡೆ ಹೋಗಿ ನೀವು ಒಂದು 10 ಜನ ಕಳಿಸ್ತೀರಾ. ಸೊ ದಯಮಾಡಿ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾ ಪೀಠನ ವೀಕ್ಷಿಸಿ. ಕೊನೆಯದಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರಲ್ಲ ಅಂತ ಬೇರೆ ಭಾಷೆ ಸಿನಿಮಾಗಳಿಗೆ ಹೋಗೋದು ಹೆಚ್ಚು ನಾವು ಕನ್ನಡಿಗರು. ನಮ್ಮ ಕನ್ನಡದಲ್ಲೂ ಒಳ್ಳೆ ಭಾಷೆ, ಒಳ್ಳೆ ಸಿನಿಮಾ ಬರ್ತಾ ಇದೆ. ನೀವು ಬಂದು ನೋಡಿದ್ರೆ, ಮೆಚ್ಚುಗೆ ಪಟ್ರೆ ನೀವು ಒಂದಷ್ಟು ಜನ ಕಳಿಸ್ತೀರಾ. ನಿಮ್ಗೂ ಅನ್ಸುತ್ತೆ ಓ ಕನ್ನಡದಲ್ಲೂ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ ಅಂತ. ಸೊ ದಯಮಾಡಿ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಎಸ್ ಸರ್, ನೀವು ಕೊಟ್ಟಿರೋ ದುಡ್ಡು ಮೋಸ ಅಂತೂ ಆಗಲ್ಲ. ತುಂಬಾ ಚೆನ್ನಾಗಿದೆ. ಈಚ್ ಕ್ಯಾರೆಕ್ಟರ್ ಡಿಫ್ರೆಂಟ್ ಆಗಿದೆ, ಎಲ್ಲ ನೋಡ್ಬೋದು. ಸ್ಟೋರಿ ಕೂಡ ಎಂಟೈರ್ಲಿ ಡಿಫ್ರೆಂಟ್ ಆಗಿದೆ. ಪ್ಲೀಸ್ ಒನ್ಸ್ ಬನ್ನಿ, ಕೋಆಪರೇಟ್ ಮಾಡಿ. ಥ್ಯಾಂಕ್ ಯು. ಪೀಟರ್ ಅನ್ನೋ ಸಿನಿಮಾ ಸರ್ ಕನ್ನಡದಲ್ಲಿ ಭಾಳ ವಿಭಿನ್ನತೆಯಿಂದ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟಿಂದ ಸ್ಟಾರ್ಟ್ ಆಗುವಂಥ ಒಂದು ಚಲನಚಿತ್ರ. ಎಲ್ಲರೂ ಅಚ್ಚುಕಟ್ಟಾಗಿ ಪಾತ್ರ ನಿರ್ವಹಿಸಿ ಯಾವ ಸ್ಟ್ರಗಲ್ಸ್ ಹೆಂಗಿದೆ ಅದನ್ನು ನಿಭಾಯಿಸೋದು ಯಾವ ರೀತಿ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಭಾಳ ಮನಮುಟ್ಟುವಂತೆ ಮಾಡಿದ್ದಾರೆ. ಎಲ್ಲ ಕುಟುಂಬ ಸಮೇತ ಒಂದು ಚಿತ್ರಮಂದಿರಲ್ಲಿ ನೋಡಿ ಈ ಥರ ಚಲನಚಿತ್ರಗಳನ್ನು ಕನ್ನಡಿಗರಿಗೆ ಹೆಚ್ಚು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನಾವು ಮತ್ತೆ ಇನ್ನೊಂದು ಫ್ಯಾಮಿಲಿ ಸಮೇತ ಬಂದು ನೋಡಬೇಕು ಅನ್ಸೋ ಮತ್ತೊಂದು ಚಿತ್ರ ಆಗಿದೆ. ಇದು ಭಾಳ ಖುಷಿ ಆಯಿತು, ತುಂಬ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಡೈರೆಕ್ಟರ್ ಸರ್. ತುಂಬ ಒಳ್ಳೆಯ ಸ್ಟೋರಿಯನ್ನು ತೊಗೊಂಡ್ಬಂದಿದ್ದಾರೆ. ಅದರಲ್ಲಂತೂ ವಿಮೆನ್ ಕ್ಯಾರೆಕ್ಟರ್ಸ್ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ತುಂಬ ಇಷ್ಟಪಟ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ಜೆಸ್ಸಿ ಅಂತೂ ವಿ ಲವ್ಡ್ ಇಟ್. ವಿ ಲವ್ ದ ಕ್ಯಾರೆಕ್ಟರ್ ಜೆಸ್ಸಿ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದ ಟೀಮ್. ಪೀಟರ್ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು ಸರ್. ಮೇನ್ ಆಗಿ ವಿಮೆನ್ ಕ್ಯಾರೆಕ್ಟರ್ ಐ ಜಸ್ಟ್ ಲವ್ಡ್ ಇಟ್. ಪೀಟರ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶಂಭು ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲ ಕೂಲ್ ಟೀಮಿಗೆ ಆಲ್ ದ ಬೆಸ್ಟ್ ಹೇಳ್ತಾ ತುಂಬ ಸಕ್ಸಸ್ ಆಗಲಿ ಅಂತ ಐ ವಿಶ್. ಥ್ಯಾಂಕ್ ಯು. ತುಂಬ ಟ್ವಿಸ್ಟ್ ಚೆನ್ನಾಗಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿದ್ದಾರೆ. ಒಳ್ಳೆ ಸ್ಟೋರಿ ಚೆನ್ನಾಗಿದೆ. ಸೊ ಒಂದು ಲೋ ಕ್ಲಾಸ್ ಫ್ಯಾಮಿಲಿ ಅಥವಾ ಮಿಡ್ ಕ್ಲಾಸ್ ಫ್ಯಾಮಿಲಿ ಒಂದು ಲೈಫ್ ಹೇಗಿರುತ್ತೆ ಅಂತ ತುಂಬ ಚೆನ್ನಾಗಿದೆ. ಎಂಟರ್ಟೈನ್ಮೆಂಟ್ ಆಗಿದೆ. ಒಂದ್ಸತಿ ವಾಚಬಲ್ ಮಾಡ್ಬೋದು. ಫ್ಯಾಮಿಲಿ ಎಲ್ಲ ನೋಡ್ಬೋದು. ಫ್ಯಾಮಿಲಿ ಎಲ್ಲ ನೋಡ್ಬೋದು. ತುಂಬ ಚೆನ್ನಾಗಿದೆ. ಗ್ಯಾರಂಟಿ ಪೈಸಾ ವಸೂಲಿ.